ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ಗೋವಾ ಟ್ರಿಪ್ ಬ್ಲಾಗ್ಸ್ ಡೇ 2. ಸೊ ನಿನ್ನೆ ವೀಡಿಯೋಸಲ್ಲಿ ನಾನು ನಮ್ಮ ಒಂದು ಹೋಟೆಲ್ ಟೂರ್ನ ನಿಮಗೆ ತೋರಿಸಿದ್ದೆ. ಕಂಪ್ಲೀಟ್ಲಿ ರೆಸಾರ್ಟ್ ಟೂರ್ನ ಮಾಡಿದ್ದೆ ಆ್ಯಂಡ್ ಪಕ್ಕದಲ್ಲಿರೋ ಬೀಚ್ ಬಗ್ಗೆನೂ ಹೇಳಿದ್ದೆ. ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಬೇಗನೆ ಎಲ್ಲ ಬೀಚಸ್ಗಳನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಟೈಮಿಂಗ್ ಬಂದುಬಿಟ್ಟು 9 to 11 ಆಗಿರುತ್ತೆ. ಸೊ ಅಷ್ಟರಲ್ಲಿ ನೀವು ಬ್ರೇಕ್ಫಾಸ್ಟ್ನ ಮುಗಿಸ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮಾರ್ನಿಂಗೇ ಜಸ್ಟ್ ಗೆಟಪ್ ರೆಡಿ ಆಗಿಬಿಟ್ಟು ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ಕಡೆ ಹೋಗೋಣ ಈ ಕಡೆಯಿಂದಾನೆ ಅಂತ ಅಂದ್ಕೊಂಡ್ಬಿಟ್ಟು ನಾವು ಎಲ್ಲ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗನೇನು ನೀವು ನೋಡ್ತಾ ಇದ್ದೀರಲ್ವ, ಇದು ಕಂಪ್ಲೀಟ್ಲಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇಷ್ಟೊಂದು ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದರು ಅಂತ ಹೇಳ್ಬೋದು. ಇವನ್ ನೀವು ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ನೀಟಾಗಿ ಕಟ್ ಮಾಡಿಬಿಟ್ಟು ಪ್ಯಾಕ್ ಮಾಡಿದರು. ಯಾವುದೇ ರೀತಿಯಾದಂಥ ಹುಳುಗಳು ಆ ಥರ ಎಲ್ಲ ಏನು ಬರಬಾರ್ದು ಅಂತ ಹೇಳಿಬಿಟ್ಟು. ಆ್ಯಂಡ್ ಇವನ್ ನೀವು ಸಪ್ರೇಟಾಗಿ ಏನಾದರೂ ಮಸಾಲೆ ದೋಸೆ ಅದೇನಾದರೂ ಎಗ್ ಬಾಯ್ಲ್ಡ್ ಎಗ್ ಅದನ್ನೆಲ್ಲನೂ ಆರ್ಡರ್ ಮಾಡ್ತೀರಾ ಅಂದರೂ ಕೂಡ ಸಪ್ರೇಟಾಗಿ ನೀವು ಆರ್ಡರ್ ಮಾಡ್ಬೋದು. ಆ್ಯಂಡ್ ಅವರಲ್ಲಿ ಏನಿದೆ ಅದನ್ನೆಲ್ಲ ನೀವು ತಿನ್ಬೋದು ಅಂತ ಹೇಳ್ಬೋದು. ತುಂಬಾ ವೆರೈಟೀಸ್ ಆಗಿರುತ್ತೆ. ನಾವು ಆಲ್ಮೋಸ್ಟ್ 4 days ಇಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡಿದ್ನಲ್ಲ ತುಂಬಾ ಚೆನ್ನಾಗಿ ಅನಿಸ್ತು ಅಂತ ಹೇಳ್ಬೋದು. ವೇಟ್ ಮಾಡ್ತಾ ಇದ್ವಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಅಷ್ಟೊಂದು ಟೇಸ್ಟಿಯಾಗಿತ್ತು, ಹಾಗೆ ವೆರೈಟೀಸ್ ಆಗಿ ಇತ್ತು ಅಂತ ಹೇಳ್ಬೋದು. ನಾಳೆ ಏನು ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಇತ್ತು. ಬಿಕಾಸ್ ಅಷ್ಟು ಚೆನ್ನಾಗಿ ಒಂದು ವುಮನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರತಿಯೊಂದೂ ರೆಡಿ ಮಾಡುತ್ತಲ್ಲ, ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಅವ್ರಿಗೆ. ನೋಡ್ಬೋದು ನೀವು ಸ್ಪ್ರೋಟ್ಸ್ ಆಗಿರಲಿ, ಇವನ್ ಸ್ಪ್ರೋಟ್ಸು ಕೂಡ ತುಂಬ ಚೆನ್ನಾಗಿ ಪ್ರತಿ ಡೇನೂ ನಮಗೆ ಕೊಡ್ತಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಫುಡ್ ವಿಷಯಕ್ಕೆ ಹೇಳ್ಬೇಕು, ಇಲ್ಲಿ ಏನು ಮಾತೇ ಇಲ್ಲ ಅಂತ ಹೇಳ್ಬೋದು. ಕಣ್ಣು ಮುಚ್ಕೊಂಡು ನೀವು ಈ ಒಂದು ಹೋಟೆಲ್ನ ನಂಬೋದು ಅಂತ ಹೇಳ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ನೆಲ್ಲ ಮಾಡ್ಕೊಂಡ್ವಿ. ನಾವು ಏನು ಅಷ್ಟು ಸ್ವಲ್ಪ ಎಲ್ಲನೂ ತಿನ್ನೋಕ್ಕಾಗಲ್ಲ ಕಂಪ್ಲೀಟ್ಲಿ ಅಲ್ಲಿರೋದನ್ನೆಲ್ಲ, ಎಲ್ಲನೂ ಸ್ವಲ್ಪ ಟ್ರೈ ಮಾಡಿದ್ವಿ. ಆ್ಯಂಡ್ ಬಾಯ್ಲ್ಡ್ ಎಗ್ಸ್ ಇರ್ಬೋದು ಅದನ್ನು ಕೂಡ ಟ್ರೈ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಕಾಫಿ ವಿಷಯಕ್ಕೆ ಬಂದರೆ ವೆರೈಟೀಸ್ ಆಫ್ ಕಾಫಿ, ಟೀ ಅದೆಲ್ಲನೂ ಆಪ್ಷನ್ ಇರುತ್ತೆ, ಅದನ್ನು ಕೂಡ ಎಲ್ಲ ಮಾಡ್ಕೊಂಡ್ವಿ. ನೋಡ್ಬೋದು ನನ್ನ ಮಗಳು ಕೂಡ ಸ್ವಲ್ಪ ಮಕ್ಕಳಂದರೆ ನಿಮ್ಗೆ ಗೊತ್ತಲ್ಲ, ಕ್ರ್ಯಾಂಕಿ ಆಗೇ ಆಗ್ತಾರೆ. ಎಲ್ಲ ಮಕ್ಕಳು ಸೈಲೆಂಟಾಗಿ ಇರ್ತಾರಂತಲ್ಲ, ಕ್ರ್ಯಾಂಕಿ ಆಗೇ ಆಗ್ತಾರೆ. ಸ್ವಲ್ಪ ಅವಳು ಕ್ರ್ಯಾಂಕಿ ಆಗ್ತಾಯಿದ್ಲು ಆವಾಗ ತಿನ್ನುವಾಗ. ಬಟ್ ಶಿ ಆಲ್ಸೋ ಎಂಜಾಯ್ಡ್ ಅ ಲಾಟ್ ಅಂತಲೇ ಹೇಳ್ಬೋದು. ಅಲ್ಲಿಂದ ನಿಮಗೆ ಇಲ್ಲಿ ಎದುರುಗಡೆನೇ ನಿಮಗೆ ರೆಂಟಲ್ದು ಕಾರ್ ಆಪ್ಷನ್ಸ್ ಕೂಡ ಇದೆ. ಹಾಗೆ ನೀವು ಬೈಕು ಕೂಡ ರೆಂಟಲ್ ಬೈಕ್ಸ್ ಅಂದರೆ ಸ್ವಲ್ಪ ದೂರ ಹೋಗಿಬಿಟ್ಟು ನೀವು ಬೈಕ್ಸ್ನೆಲ್ಲ ತೊಗೊಂಡು ಬರಬೇಕಾಗುತ್ತೆ ರೆಂಟಿಂದ. ಅದು ಬೆಸ್ಟ್ ಆಪ್ಷನು. ಕಾರ್ ಬೇಕಿದ್ರೆ ಕಾರ್ನ ಚೂಸ್ ಮಾಡ್ಕೊಳ್ಳಿ. ಸೊ ನಾವು ಬೈಕ್ ತೊಗೊಂಡು ರೈಡ್ ಮಾಡ್ತಾಯಿದ್ವಿ. ಸೊ ರೈಡಿಂಗ್ ಟೈಮಲ್ಲಿ ನಾನು ಯಾವುದೇ ರೀತಿಯಾದಂಥ ವೀಡಿಯೋಸ್ನೆಲ್ಲ ಏನು ತೊಗೊಳಕ್ಕೆ ಹೋಗಿಲ್ಲ. ಬಿಕಾಸ್ ಜಸ್ಟ್ ಎಂಜಾಯ್ ಮಾಡ್ತಾಯಿದ್ದೆ ನೇಚರು. ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಆ ಹೋಗುವಂಥ ನೇಚರು ಕಾರಲ್ಲಿ ಹೋದರೆ ಅಥವಾ ಇನ್ನೊಂದ್ರಲ್ಲಿ ಹೋದರೆ ನನಗೆ ಅಷ್ಟೊಂದೇನು ಆ ನೇಚರ್ ಎಂಜಾಯ್ ಮಾಡ್ತಿದ್ದೋ ಇಲ್ಲೋ ಗೊತ್ತಿಲ್ಲ. ಬಟ್ ಬೈಕನ್ನು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಾವೊಂದು ಸ್ವಲ್ಪ ಹೊತ್ತು ಡ್ರೈವ್ ಮಾಡಿದೆ, ಹಸ್ಬೆಂಡ್ ಒಂದು ಸ್ವಲ್ಪ ಹೊತ್ತು ಡ್ರೈವ್ ಮಾಡಿದರು. ಹಾಗೆ ಮಿಡಲ್ ನಾವು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಆ ಒಂದು ನೇಚರ್ನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಈ ಥರ ಆಪ್ಷನ್ ನಮಗೆ ಸಿಕ್ಕಿದ್ದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಬೀಚ್ನ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾವಿರೋದು ಸೌತ್ ಗೋವಾದಲ್ಲಿ ಇದ್ವಿ ನಾವು. ಆ್ಯಂಡ್ ನಾರ್ತ್ ಗೋವಾಗೆ ಹೋಗ್ಬಿಟ್ಟು ಅಲ್ಲೇ ಬೀಚಸ್ ಭಾಳ ಇದ್ದಾವೆ ಅಂತ ಹೇಳಿದರು. ಆ ನಾರ್ತ್ ಗೋವಾ ಬೀಚ್ಗೆ ಹೋಗೋಕಂತ 1 hour ನಾವು ಬೈಕಲ್ಲಿ ಜರ್ನಿ ಮಾಡಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ನಾವು ಹೋಗಬೇಕಂತ ಫಸ್ಟ್ ಡಿಸೈಡ್ ಮಾಡಿದ್ದೆ ಬಟರ್ಫ್ಲೈ ಬೀಚ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆ್ಯಂಡ್ ಬಟರ್ಫ್ಲೈ ಬೀಚ್ ಅಂತೂ ತುಂಬಾ ರಿಸ್ಕಿ ಅಂತ ಹೇಳ್ತೀನಿ. ಈ ಥರ ಎಲ್ಲ ಅಲ್ಲಿ ಸ್ಕೂಟಿ ನಾನು ವೀಡಿಯೋಸ್ ಮಾಡಿಲ್ಲ. ಮಳೆ ಬಂದಿತ್ತಲ್ವ, ಮಳೆ ಬಂದುಬಿಟ್ಟು ಸ್ವಲ್ಪ ಎಲ್ಲ ರೋಡೆಲ್ಲ ತುಂಬಾ ಬ್ಯಾಡ್ ಕಂಡೀಷನಲ್ಲಿ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಒಳಗಡೆ ಅಲ್ಲಿ ಸ್ಕೂಟಿ ಹಚ್ಚಿದ ಮೇಲೆ ನಾವು ಹೋಗುವಂಥ ನೋಡಿ, ಏನು ನೀವು ವೀಡಿಯೋಸಲ್ಲಿ ನೋಡ್ತಾ ಇದ್ದೀರಲ್ವ, ಈ ಒಂದು ವೀಡಿಯೋಸ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಒಂದು ವೇಯಲ್ಲೇ ನೀವು ಬಟರ್ಫ್ಲೈ ಬೀಚ್ಗೆ ಹೋಗ್ಬೇಕಂತ ಹೇಳ್ತೀನಿ. ನಮಗೆ ಯಾಕಪ್ಪ ಈ ಬಟರ್ಫ್ಲೈ ಬೀಚನ್ನು ಚೂಸ್ ಮಾಡಿಕೊಂಡೆ ಅಂತ ಅನ್ನಿಸ್ತು. ರಿಯಲಿ ಹೇಳ್ತೀನಿ, ನೀವೇನಾದರೂ ಫ್ಯಾಮಿಲಿ ಇತ್ತು, ಮಗು ಇತ್ತಂತಂದರೆ ಪ್ಲೀಸ್ ಈ ಒಂದು ಬೀಚ್ನ ನೀವು ಚೂಸ್ ಮಾಡೋಕ್ಕೆ ಹೋಗಬೇಡಿ. ಬಟರ್ಫ್ಲೈ ಬೀಚನ್ನ ತುಂಬಾ ಸ್ಕೇರೀಸ್, ತುಂಬಾ ರಿಸ್ಕಿನೇ ಅಂತಲೇ ಹೇಳ್ಬೋದು. ನಾವು ಎಸ್ಪೆಷಲಿ ಬೈಕ್ ತೊಗೊಂಡು ಬಂದಿದ್ವಿ. ಯಾಕಪ್ಪ ಬಂದ್ವಿ ಅಂತನೋ ಒಂದು ಫೀಲ್ ಆಯಿತು. ಆ್ಯಂಡ್ ಒಳಗಡೆ ಹೋಗಿ ನೋಡಿಬಿಟ್ರೆ ಅಷ್ಟೊಂದೇನು ವಾವ್ ಅಂತ ಏನು ಇರಲಿಲ್ಲ. ಅದು ಜಸ್ಟ್ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೆ ನೋಡಿ, ಅವರಿಗೆಲ್ಲ ತುಂಬಾ ಒಳ್ಳೆಯದಂತ ಹೇಳ್ತೀನಿ ಈ ಒಂದು ಬೀಚ್. ಆ್ಯಂಡ್ ಮಗುನ ಕಡ್ಕೊಂಡು ನಾವು ಹೋಗೋದು ಸ್ವಲ್ಪ ನಮಗೆ ಕಷ್ಟ ಆಯಿತು. ಇಬ್ಬರೇ ಇದ್ದರೆ ಓಕೆ, ಹೆಂಗಾದರೂ ಫೈನ್ ಹೋಗ್ಬೋದಿತ್ತು.
ಬಟ್ ನಮ್ಗೆ ಗೊತ್ತಿರಲಿಲ್ಲ ಇದು ಬಟರ್ಫ್ಲೈ ಬೀಚ್. ಆ್ಯಂಡ್ ಇವನ್ ನಾವು ರಿವ್ಯೂಸು ನೋಡಿಲ್ಲ, ಏನೂ ನೋಡಿಲ್ಲ. ಸುಮ್ಮನೆ ಬಟರ್ಫ್ಲೈ ಬೀಚು ಚೆನ್ನಾಗಿದೆ ಅಂತ ಅನಿಸ್ತು. ಒಂದು ಫೋಟೋ ನೋಡಿದ್ವಿ, ಸರಿ ಚೆನ್ನಾಗಿದೆ ಹೋಗೋಣ ಅಂತ ಅಂದ್ಕೊಂಡು. ಬಟ್ ಇಷ್ಟು ಹಾರಿಬಲ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ನಾನು ಯಾರಿಗೂ ಸಜೆಸ್ಟ್ ಮಾಡೋದೇ ಇಲ್ಲ ಈ ಒಂದು ಬಟರ್ಫ್ಲೈ ಬೀಚನ್ನ. ನಿಮಗೆ ನೀವೇನಾದರೂ ಸಿಂಗಲ್ಲಾಗಿ ಟ್ರೆಕ್ಕಿಂಗ್ ಎಲ್ಲ ಇಷ್ಟಪಡ್ತೀರಾ, ಹಂಗಿದ್ರೆ ಹೋಗ್ಬೋದು. ವಿತೌಟ್ ಫ್ಯಾಮ್ಲಿ ಕರ್ಕೊಂಡು ಯಾರಾದ್ರೂ ಕರ್ಕೊಂಡು ನೀವು ಈ ಒಂದು ಬೀಚ್ಗೆ ಹೋಗ್ತೀರಾ ಅಂತಂದರೆ ಇಟ್ಸ್ ನಾಟ್ ಗುಡ್ ಅಂತಲೇ ಹೇಳ್ತೀನಿ. ನೋಡ್ಬೋದು ಇನ್ನೂ ರೀಚ್ ಆಗ್ತಾಯಿಲ್ಲ. ನಾವು ಎಷ್ಟು ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ಇದ್ದೀವಿ, ರೀಚ್ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು. ಕಾಡು ಮಧ್ಯದಲ್ಲಿ ಕೆಳಗಿಳಿದು ಇಳ್ಕೊಂಡು ಹೋಗಬೇಕು ಈ ಬೀಚ್ಗೆ. ತುಂಬಾ ಸ್ಕೇರಿ ಆ್ಯಂಡ್ ರಿಸ್ಕಿ ಅಂತಲೇ ಹೇಳ್ಬೋದು. ನಾವು ಎಲ್ಲರೂ ಅಲ್ಲಿ ಬೈಕ್ ತೊಗೊಂಡು ಬರ್ತಾಯಿದ್ರು. ಅಂದರೆ ಬೈಕ್ನ ಸ್ವಲ್ಪ ದೂರ ನಿಲ್ಲಿಸ್ಬೇಕು, ಇಲ್ಲಿ ಒಳಗಡೆ ನೀವು ವಾಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಮ್ಗೆ ಗೊತ್ತಿದ್ರೆ ನಾವು ಬರ್ತಾನೆ ಇರಲಿಲ್ಲ ಈ ಬೀಚ್ಗೆ. ಹೋಗಲಿ ಬಿಡು, ಹೆಂಗೋ ಬಂದಿದ್ದೀವಿ, ಇನ್ನೇನು ಲೊಕೇಶನ್ ಹಾಕ್ಬಿಟ್ಟು ಬಂದಿದ್ವಿ, ಹೋಗೋಣ ನೋಡೋಣ, ಏನೇ ಆದರೂ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವು ಹೋಗ್ತಾ ಇರೋದು ಅಷ್ಟೇ. ಆ್ಯಂಡ್ ಇಲ್ಲಿ ನಿಮಗೆ ಪಾರ್ಕಿಂಗ್ ಎಂಟ್ರಿ ಫೀ ಎಲ್ಲ ಇರುತ್ತೆ, 2 ವೀಲರ್ಸ್ದು 4 ವೀಲರ್ಸ್ದೆಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ನಿಮ್ಮ ನೀವು ರೆಂಟಲ್ಲಿ ಏನು ಕಾರ್ ತೊಗೊಂಡಿರೋ ಬೈಕ್ ತೊಗೊಂಡಿರ್ತೀರಲ್ವ, ಸೊ ಅದನ್ನು ನೀವು ಸ್ಟಾಪ್ ಮಾಡಿಬಿಟ್ಟು ಈ ಥರ ಒಳಗಡೆ ಜೀಪ್ ಎಲ್ಲ ಇರುತ್ತೆ. ನೀವು ಅಲ್ಲಿ ಮಿನಿಮಮ್ ಪರ್ ಪರ್ಸನ್ಗೆ 200 ರುಪೀಸ್ ಅಂತ ಹೇಳಿದರು. ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ಒಳಗಡೆ ನೀವು ಬರ್ಬೋದು. ಎಸ್, ಫೈನಲಿ ಅಷ್ಟೆಲ್ಲ ನಡ್ಕೊಂಡ್ಬಿಟ್ಟು ಎಲ್ಲ ಮಾಡಿಬಿಟ್ಟು ನಾವು ಬಟರ್ಫ್ಲೈ ಬೀಚ್ಗೆ ರೀಚ್ ಆದ್ವಿ ಅಂತ ಹೇಳ್ಬೋದು. ನೋಡ್ಬೋದು ಇದನ್ನೇ ಬಟರ್ಫ್ಲೈ ಬೀಚ್ ಅಂತಾರಂತೆ. ಇದಕ್ಕೇನಕ್ಕೆ ಬಟರ್ಫ್ಲೈ ಬೀಚ್ ಅಂತಾರೆ ಅಂದರೆ, ಇದು ಬಟರ್ಫ್ಲೈ ಶೇಪಲ್ಲಿದೆ ಅಂತ ನೋಡಿಬಿಟ್ಟು ಮಿಡಲಲ್ಲಿ ಲೈಕ್ ಬೀಚು ಈ ಸೈಡು ಆ ಸೈಡು ಆ ಥರ ಇದೆಯಲ್ಲ, ಅದಕ್ಕೂ ಬಟರ್ಫ್ಲೈ ಶೇಪ್ ಇರೋದ್ರಿಂದ ಬಟರ್ಫ್ಲೈ ಬೀಚ್ ಅಂತಾರಂತ. ಇಟ್ ಈಸ್ ವೆರಿ ಡೇಂಜರ್ ಅಂತೂ ರೆಡ್ ಫ್ಲ್ಯಾಗ್ಸ್ನೆಲ್ಲ ಹಾಕಿದ್ರು, ಇದರಿಂದ ಆಚೆ ಹೋಗಬಾರ್ದು, ಅಲ್ಲಿ ರಿಸ್ಕ್ ಇದೆ ಅಂತ ಎಲ್ಲ ಹಾಕಿದ್ರು. ಬಟ್ ಅಂದರೂ ಜನರು ಹೋಗ್ಬಿಟ್ಟು ಫೋಟೋಸ್ನೆಲ್ಲ ತೆಗಿತಿದ್ರು. ಹಾಗೆ ಅಲ್ಲೊಂದು ಸೆಕ್ಯೂರಿಟಿ ಗಾರ್ಡ್ ಕೂಡ ಇದ್ದ, ಅವನು ಜಾಸ್ತಿ ನೋಡ್ತಾನೇ ಇದ್ದ, ಯಾರನ್ನೂ ಒಳಗಡೆ ಬಿಡ್ತಾನೇ ಇರಲಿಲ್ಲ. ನೋಡ್ಬೋದು ನಾವು ಈ ಬೀಚ್ಗೆ ಬಂದುಬಿಟ್ಟು ಅಷ್ಟೊಂದೇನು ಎಂಜಾಯ್ ಮಾಡಲಿಲ್ಲ, ಬಿಕಾಸ್ ಅದು ಎಂಟರಾಗೂ ವೇನೇ ತುಂಬ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಒಂಥರ ಬೇಜಾರಾಗಿಬಿಟ್ಟಿತ್ತು, ಏನಕ್ಕಪ್ಪ ಈ ಬೀಚನ್ನ ನಾನು ಚೂಸ್ ಮಾಡಿಕೊಂಡೆ ಅಂತಲೂ ಅನಿಸ್ತಾ ಇತ್ತು. ಹೋಗಲಿ ಬಿಡು, ಏನೋ ಬಂದಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟು ಒಂದಿಷ್ಟು ಫೋಟೋಸು ವೀಡಿಯೋಸು ಅಷ್ಟೆಲ್ಲ ತೆಗೆಸ್ಕೊಂಡ್ಬಿಟ್ಟು ನೋಡಿಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು. ಇನ್ನೊಂದೇನೆಂದರೆ ನನ್ನ ಮಗಳು ಈ ಟೈಮು ಅವಳು ಬೀಚನ್ನ ಇಷ್ಟಪಡಲಿಲ್ಲ. ಅದು ಒಂಥರ ಬೇಜಾರು ಅನಿಸುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಚೆನ್ನೈಗೆ ಹೋದಾಗ ಅವಳು ತುಂಬ ಎಂಜಾಯ್ ಮಾಡಿದ್ಲು. ಬೀಚ್ ಆಗಿರಲಿ, ಸ್ವಿಮ್ಮಿಂಗ್ ಪೂಲ್ ಆಗಿರಲಿ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ಲು. ಬಟ್ ದಿಸ್ ಟೈಮ್ ನಮ್ಗೆ ಗೊತ್ತಿಲ್ಲ, ಅವಳು ಬೀಚನ್ನ ಇಷ್ಟನೇ ಪಡ್ತಾ ಇರಲಿಲ್ಲ. ನೀರು ಕಡೆ ಬೇಡನೇ ಅಂತ ಇದ್ಲು, ಹೋಗೋಣ ಅಂತ. ಈ ಥರ ಏನೋ ಟಾಯ್ಸ್ ಇದ್ದರೆ ಅದ್ರ ಜೊತೆ ಸ್ವಲ್ಪ ಆಟ ಆಡ್ತಿದ್ಲು ಅಷ್ಟೇ. ಅದು ಬಿಟ್ಟರೆ ಬೀಚ್ ಒಳಗೆ ಇಷ್ಟನೇ ಆಗ್ತಾನೆ ಇರಲಿಲ್ಲ. ಅದು ಒಂದು ಸ್ವಲ್ಪ ಬೇಜಾರು ಅನಿಸ್ತು. ಬಿಕಾಸ್ ಲಾಸ್ಟ್ ಟೈಮ್ ನಾವು ಚೆನ್ನೈ ಪಾಂಡಿಚೇರಿಗೆ ಹೋದಾಗೆಲ್ಲ ತುಂಬಾ ಚೆನ್ನಾಗಿ ಆಟ ಆಡಿದ್ಲು. ಬಿಕಾಸ್ ಅವಾಗೇನೋ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ, ಆಡಿದ್ಲೇನೋ. ಇವಾಗೆಲ್ಲ ತಿಳುವಳಿಕೆ ಬರ್ತಾಯಿದೆ, ಸ್ವಲ್ಪ ನೀರಂದರೆ ಸ್ವಲ್ಪ ಭಯ ಆ ಥರ ಎಲ್ಲ ಅವಳಿಗೆ ಅನಿಸ್ತಾ ಇದೆ ಏನೋ. ಬಿಕಾಸ್ ಅಷ್ಟೊಂದು ಅವಳು ಎಂಜಾಯ್ ಮಾಡಲಿಲ್ಲ. ಆ್ಯಂಡ್ ನೋಡ್ಬೋದು ಪಕ್ಕದಲ್ಲಿ
ಅಂತೆಲ್ಲ ನೋಡ್ಕೊಂಡ್ಬಿಟ್ಟು ವೀಡಿಯೋಸ್ನೆಲ್ಲ ಮಾಡ್ಕೊಂಡ್ಬಿಟ್ಟು. ಆ್ಯಂಡ್ ಇನ್ನೊಂದೇನೆಂದರೆ ಐಫೋನಲ್ಲಿ ಸ್ಟೋರೇಜ್ ಫುಲ್ ಆಯಿತು. ನಾನು ಸ್ಟಾರ್ಟಿಂಗೇ ಜಾಸ್ತಿ ವೀಡಿಯೋಸ್ನೆಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲ, ಸೊ ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಡ್ತು. ಸೊ ಐಫೋನ್ ಅಂದರೆ ನೀವು ಬ್ಯಾಕಪ್ನ ಇಟ್ಕೊಳ್ಳಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ ನಾನು. ನೆಕ್ಸ್ಟ್ ನಾವು ಬಂದಿರೋದೇ ಪೋಲೇಲಂ ಬೀಚ್ ಅಂತ. ಇದು ನೋಡ್ಬೋದು, ಇದೇ ಪೋಲೇಲಂ ಬೀಚು. ಅದರದ್ದು ಅಲ್ಲಿಂದ ಒಂದು ಆ ಏರಿಯಾದಲ್ಲೇ ಅಲ್ಲಿಂದ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆ ಥರ ಜರ್ನೀಸ್ ಎಲ್ಲ ಇದು. ಈ ಗೋವಾದಲ್ಲಿ ಬಂದರೆ ತುಂಬಾ ಬೀಚ್ಗಳಿದ್ದಾವೆ ಅಂತ ಹೇಳ್ಬೋದು. ಎಷ್ಟು ಬೀಚ್ಗಳಿದ್ದಾವೆ, ಎಷ್ಟು ನೇಮ್ಸ್ ಇದ್ದಾವೆ ಗೊತ್ತೇ ಆಗಲ್ಲ. ಎಲ್ಲನೂ ಸೇಮ್ ಇರುತ್ತೆ, ಅದೇ ಇರುತ್ತೆ. ಸುಮ್ಮನೆ ಆ ನೇಮು ಎಲ್ಲ ಆ ನೇಮು ಈ ನೇಮು ಹಾಕಿರ್ತಾರೆ. ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ಗೆ ಎಲ್ಲ ಬೀಚ್ಗಳನ್ನ ನೋಡೋಣ ಅಂತ ಹೇಳ್ಬಿಟ್ಟು ತುಂಬಾ ಆ ಡೇನೇ ಒಂದು 3 to 4 ಬೀಚಸ್ನ ನೋಡಿದ್ದೀವಿ ಅಂತ ಹೇಳ್ಬೋದು ನಾವು. ಆ್ಯಂಡ್ ಈ ಬೀಚು ನನಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು, ಬಿಕಾಸ್ ಪಬ್ಲಿಕ್ ಇರೋದ್ರಿಂದ. ನನಗೆ ಯಾವುದೇ ಬೀಚ್ ಆಗಿರಲಿ ಈ ಥರ ಪಬ್ಲಿಕ್ ಬಂದುಬಿಟ್ಟು ಎಲ್ಲನೂ ಆಟ ಆಡ್ತಾರಲ್ಲ, ಆವಾಗ ನನಗೆ ತುಂಬ ಇಷ್ಟನೇ ಆಗಲ್ಲ ಆ ಬೀಚ್ಗಳು. ಯಾವುದು ಈಗ ಹಿಂಗೆ ಪ್ರೈವೇಟ್ ಆಗಿರುತ್ತೆ ನೋಡಿ, ಪ್ರೈವೇಟ್ ಇಲ್ಲ ಅಂದ್ರೂ ಹಿಂಗೆ ಸ್ವಲ್ಪ ಶಾಂತ ಆಗಿರುತ್ತೆ ನೋಡಿ, ಅಷ್ಟು ಪೀಸ್ವಾಗಿರುತ್ತಲ್ಲ, ಅಂಥ ಬೀಚ್ಗಳು ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಬಟ್ ಈ ಥರ ಪಬ್ಲಿಕ್ ಆಗಿರೋ ಬೀಚಸ್ಗಳು ಇಷ್ಟನೇ ಆಗ್ತಿಲ್ಲ. ಬಟ್ ಈ ಒಂದು ಬೀಚಲ್ಲಿ ನಿಮಗೆ ಪಕ್ಕದಲ್ಲಿ ತುಂಬಾ ಶಾಪಿಂಗ್ ಪಾಯಿಂಟ್ಸ್ ಇದೆ, ಆಮೇಲೆ ತಿನ್ನೋಕ್ಕೆ ಎಲ್ಲ ಊಟ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಫೇಮಸ್ ಬೀಚ್ ಅಂತ ಇದನ್ನು ಕೂಡ, ಪೋಲೇಲಂ ಬೀಚು. ಹೇಗೆ ಬಾಗಾ ಬೀಚು ಫೇಮಸ್ ಇದೆಯಲ್ಲ, ಹಾಗೆ ಇದನ್ನು ಕೂಡ ಫೇಮಸ್ ಆಗಿದೆ ಅಂತ ಹೇಳಿದರು. ಸೊ ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಬೀಚ್ಗೆ ಬಂದ್ವಿ. ಇದು ಗಜ್ಗಿ ಬಾಗ್ ಏನೋ ಸಮಥಿಂಗ್ ನೇಮನ್ನ ನಾನು ಹಾಕ್ತೀನಿ, ಆ ಬೀಚ್ ಅಂತೆ. ಬಿಕಾಸ್ ತುಂಬ ಬೀಚ್ ನೋಡಿರೋದ್ರಿಂದ ನನಗೆ ವಾಯ್ಸ್ ಓವರ್ ಕೊಡೋಕೆ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಯಾವೆಲ್ಲ ಬೀಚ್ಗೆ ಹೋಗಿದಂತೆ. ಇದು ಆ ಬೀಚು ಇದು. ಇದನ್ನು ಕೂಡ ಇದು ಓಕೆ ಏನಾಗಿತ್ತು ಅಂದರೆ ಪೀಸ್ ಆಗಿತ್ತು, ಜಾಸ್ತಿ ಜನ ಇರಲಿಲ್ಲ ಇಲ್ಲಿ, ಚೆನ್ನಾಗಿತ್ತು. ಬಟ್ ನಾವು ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಅಲ್ಲಿ ಬಟರ್ಫ್ಲೈಗೆ ಹೋಗ್ಬಿಟ್ಟು ನೆಕ್ಸ್ಟ್ ಬೀಚ್ಗೆ ಹೋಗ್ಬಿಟ್ಟು ಈ ಬೀಚ್ನ ನಾನು ಬೇಡನೇ ಅಂತ ಇದೆ. ನಮ್ಮ ಹಸ್ಬೆಂಡ್ ನೋಡೋಣ ಇಲ್ಲಿ ಹತ್ರನೇ ಇದೆಯಲ್ಲ, ಇದನ್ನು ಅದು ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ರು. ಬಟ್ ನಾನೇನು ನಿಮ್ಗೆ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಬೀಚ್ ಅಂದರೆ ನೀವು ಒನ್ ಬೀಚ್ ನೋಡಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಷ್ಟೇ. ಅದು ಚೆನ್ನಾಗಿರೋ ಬೀಚನ್ನ ಪ್ಲ್ಯಾನ್ ಮಾಡಿರಿ, ಸುಮ್ಮನೆ ಭಾಳ ಕ್ರೌಡ್ ಇರೋಕ್ಕಿಂತ ಈ ಥರ ಸೈಲೆಂಟ್ ಬೀಚನ್ನ ನೀವು ಮಾಡಿ. ಅಲ್ಲಿಂದ ನಾವು ಎಲ್ಲ ಬೀಚ್ನೆಲ್ಲ ನೋಡ್ಕೊಂಡ್ಬಿಟ್ಟು ಮಾಡಿ ಎಲ್ಲ ಆ ಡೇನ ಮುಗಿಸ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಊಟನ ಮಾಡ್ತಾಯಿರೋದು. ಊಟನೂ ಕೂಡ ಅಲ್ಲೇ ನಮ್ಮ ಒಂದು ಹೋಟೆಲ್ ಇದೆಯಲ್ಲ, ಹೋಟೆಲ್ದು ಪಕ್ಕನೇ ಹೋಗಿರುವಂಥದ್ದು. ಇದು ಐ ಫಾರ್ಗೋಟ್ ನೇಮು ಅಷ್ಟು ನಂಗೆ ಸರಿಯಾಗಿ ಗೊತ್ತಿಲ್ಲ. ಈ ಒಂದು ಊಟ ಸಖತ್ತಾಗಿದೆ ಅಂತ ಹೇಳ್ಬೋದು ಈ ಒಂದು ಹೋಟೆಲಲ್ಲಿ. ಸೊ ಅಲ್ಲಿಂದ ನಾವು ಬಂದ್ಬಿಟ್ಟು ಗೇಮ್ಸ್ನ ಆಡೋಣ ನೋಡೋಣ ಸೆಕ್ಷನ್ ಅಂತ ಅಂದ್ಕೊಂಡ್ಬಿಟ್ಟು ಬಂದ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು 3 ಬೀಚ್ಗಳ ತೋರಿಸಿದ್ದೀನಿ, ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ನು ಕೊಟ್ಟಿದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.